ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್. ಸೊ ಇದು ಸೆಕೆಂಡ್ನೇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಗೋವಾದು. ಸೊ ಬೆಳಿಗ್ಗೆನೇ ಚೆಕ್ಔಟ್ ಆಗಬೇಕಿತ್ತು. ಸೊ ಚೆಕ್ಔಟ್ ಆದ್ವಿ. ಅಲ್ಲಿಂದ ಟಿಫನ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ಸೊ ಟಿಫನ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನಮಗೆ ಸ್ವಲ್ಪ ಸಿಕ್ಕಿದ್ದೇ ಉಪ್ಪಿಟ್ಟು, ಅದಕ್ಕೇ 80 ರೂಪಾಯಿ, ಫುಲ್ ಕಾಸ್ಟ್ಲಿ ಆಗಿತ್ತು. ಸೊ ಅಲ್ಲಿ ತಿನ್ಕೊಂಡು ಅಲ್ಲಿಂದ ಬೈಕ್ಗೆ ರೆಂಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಕಾರಲ್ಲಿ ಓಡಾಡೋಕ್ಕೆ ಅಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಬೈಕ್ನೇ ರೆಂಟಿಗೆ ಪರ್ಚೇಸ್ ಮಾಡಿ ನಾವು ರೆಂಟಿಗೆ ತೊಗೊಂಡ್ವಿ. ಸೊ ಅಲ್ಲಿಂದ ಪೆಟ್ರೋಲ್ ಹಾಕಿಸ್ಕೊಂಡು ನಾವು 4 ಜನನೂ ಕೂಡ ಹೊರಟ್ವಿ. ಹೆಲ್ಮೆಟ್ ಮಾತ್ರ ಎಲ್ಲ ಕಡೆ ಹಿಡಿತಾ ಇದ್ದರು, ಸಿಂಗಲ್ ಹೆಲ್ಮೆಟ್ ಮಾತ್ರ ಅಲ್ಲಿ. ಸೊ ಅಂದವೇ ಹೋಗಬೇಕಾದ್ರೆ ಒಂದು ಚರ್ಚು ಕೂಡ ಕಾಣಿಸ್ತು. ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ನಾವು ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವೋ ಫೋಟೋಶೂಟ್ಗೆ, ಅದೇ ಪ್ಲೇಸ್ಗೆ ಹೋಗಿ ಅಲ್ಲೂ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಇನ್ನೊಂದು ಚರ್ಚ್ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ಅಲ್ಲಿಂದ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು, ಊಟದ ಟೈಮ್ ಆಗಿತ್ತು. ಸೊ ಅಲ್ಲೇ ಒಂದು ರೆಸಾರ್ಟ್ ಸಿಕ್ತು. ಸೊ ಅಲ್ಲೇ ಊಟ ಮಾಡಿಕೊಂಡು ಚರ್ಚೆಲ್ಲ ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನಾವು ಆಲ್ಮೋಸ್ಟ್ ಹೋಗೋ ತನಕನೇ 4 o'clock ಆಗೋಗಿತ್ತು. ತುಂಬ ಬಿಸಿಲಿತ್ತು. ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ನಾವು ಎಂಟ್ರಿ ಆದ್ವಿ. ಅಲ್ಲಿ ಫೋಟೋ ಅಲ್ಲಿ ವಿಡಿಯೋ ಅಲ್ಲಿ ಮಾಡೋ ಥರ ಇಲ್ಲ, ಫೈನ್ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ನೋಡಿಕೊಂಡು ನಾವು ಫ್ರಂಟ್ ಬಂದ್ವಿ. ಫ್ರಂಟು ಕೂಡ ತುಂಬ ಚೆನ್ನಾಗಿತ್ತು. ಅದ್ರ ಪಕ್ಕ ಇನ್ನೊಂದು ಕೂಡ ಚರ್ಚ್ ಇತ್ತು. ಅದಕ್ಕೆ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು. ಈಚೆ ಕಡೆಯಿಂದನೇ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಒಳಗಡೆ ಹೋಗೋ ತನಕನೇ 5 o'clock ಎಲ್ಲದೂ ಇಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ಯಾಕೆಂದರೆ 5 o'clock ಆದಮೇಲೆ ಪಾರ್ಟಿಗಳು ಸ್ಟಾರ್ಟ್ ಆಗುತ್ತಲ್ಲ. ಸೊ ಅದಕ್ಕೆ ಅಲ್ಲಿಂದ ನೋಡಿಕೊಂಡು ಬೀಚ್ ಕಾರ್ ಹೋಗೋಣ ಅಂತ ಹೋಗಬೇಕಾದ್ರೆ ಶಿಪ್ಪು ಬೋಟ್ ಎಲ್ಲ ನಿಂತಿದ್ವು. ಅದನ್ನು ನೋಡ್ತಾ ಇದ್ವಿ. ಬಟ್ ನೀರು ಅಷ್ಟೊಂದೇನು ಕಡಿಮೆನೇ ಇತ್ತು ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ನಾವು ಬೀಚ್ ಕಡೆ ಹೊರಟ್ವಿ. ಅಲ್ಲಿಗೆ ಹೋದ ತನಕನೇ ಆಲ್ಮೋಸ್ಟ್ ನೈಟ್ ಆಗೋಗಿತ್ತು. ಸೊ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಬೀಚ್ಗೆ ಎಂಟ್ರಿ ಆದ್ವಿ. ಅಲ್ಲೆಲ್ಲ ಕ್ಯಾಂಡಲ್ ಲೈಟ್ ಡಿನ್ನರು, ಪಾರ್ಟಿ, ಪಬ್ಬು ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ನಾವು ಇನ್ನೊಂದು ಬೀಚ್ ಹತ್ರನೇ ರೂಮ್ ಮಾಡೋಣ ಅಂತ ಹೇಳ್ಬಿಟ್ಟು ರೂಮ್ ಮಾಡಿದ್ವಿ. ಸೊ ಅಲ್ಲಿಗೆ ಆಚೆ ಕಡೆಯಿಂದನೇ ಊಟ ತೊಗೊಬಂದು ತಿಂದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.